ರಾಜ್ಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದಂತಹ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ಗೆ ಫಲಿತಾಂಶ ಪ್ರಕಟವಾಗುವುದಕ್ಕೆ ನಾಳೆ ಒಂದು ದಿನ ಬಾಕಿ ಇದೆ. ಅದಕ್ಕೂ ಮೊದಲೇನೆ ಚುನಾವಣೋತ್ತರ ಸಮೀಕ್ಷೆ ನಿನ್ನೆ ಪ್ರಕಟವಾಗಿರುವಂಥದ್ದು. ರಾಜ್ಯ ಉಪಚುನಾವಣಾ ಫಲಿತಾಂಶಕ್ಕೆ ಒಂದೇ ದಿನ ಬಾಕಿ. ಪಿಮಾರ್ಕ್ ಸರ್ವೆಯ ಪ್ರಕಾರ ಮೈತ್ರಿಕೂಟಕ್ಕೆ ಮುನ್ನಡೆ ಅಂತ ಹೇಳಿ ಸರ್ವೆ ಹೇಳ್ತಿದೆ. 3 ಸ್ಥಾನವನ್ನ ಗೆಲ್ತೇವೆ ಎಂಬ ಕಾಂಗ್ರೆಸ್ಗೆ ಈ ಮೂಲಕ ಸರ್ವೆ ಬಿಗ್ ಶಾಕ್ ಕೊಟ್ಟಿದೆ. ಬೈ ಎಲೆಕ್ಷನ್ ಎಕ್ಸಿಟ್ ಪೋಲ್ ಅನ್ನು ಕಂಡು ಮೈತ್ರಿಕೂಟದಲ್ಲಿ ಸಂಭ್ರಮ ಮನೆ ಮಾಡಿದೆ. ಸಮೀಕ್ಷೆಯ ವರದಿಯನ್ನ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಪ್ತಾ ಇಲ್ಲ. ಹಿಂದೆ ಹಲವಾರು ಸರ್ವೆಗಳು ಎಕ್ಸಿಟ್ ಪೋಲ್ಗಳು ಸುಳ್ಳಾಗಿವೆ. 3ಕ್ಕೆ 3 ಸ್ಥಾನವನ್ನು ಕೂಡ ನಾವು ಗೆದ್ದೇ ಗೆಲ್ತೇವೆ ಅಂತ ಹೇಳಿ ಕೈಪಡೆ ವಿಶ್ವಾಸದಲ್ಲಿದೆ. ಈ ಮೂಲಕ ರಾಜ್ಯದಲ್ಲಿ ಬೈ ಎಲೆಕ್ಷನ್ನ ಫಲಿತಾಂಶ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂಥದ್ದು. ಸಂಡೂರು, ಚನ್ನಪಟ್ಟಣ ಜೊತೆಗೆ ಶಿಗ್ಗಾವಿಯಲ್ಲಿ 3 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೆದಿತ್ತು. 3 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೈ ಎಲೆಕ್ಷನ್ ಮುಕ್ತಾಯವಾಗಿತ್ತು. ನಿನ್ನೆ ಸಮೀಕ್ಷೆ ಹೊರಬಿದ್ದಿದೆ, ಚುನಾವಣೋತ್ತರ ಸಮೀಕ್ಷೆ ಇದು. ಈ ಸಮೀಕ್ಷೆಯಲ್ಲಿ 2 ಕ್ಷೇತ್ರದಲ್ಲಿ NDA ಅಭ್ಯರ್ಥಿಗಳಿಗೆ ಗೆಲುವು ಅಂತ ಸಮೀಕ್ಷೆ ಹೇಳಿದ್ರೆ, ಒಂದು ಕಡೆ ಆಡಳಿತಾರೂಢ ಕಾಂಗ್ರೆಸ್ಗೆ ಗೆಲುವು ಅನ್ನೋದನ್ನು ಸಮೀಕ್ಷೆ ಹೇಳ್ತಾ ಇದೆ. ಬಟ್ ಈ ಸಮೀಕ್ಷೆ ಏನಿದೆ ಇದು ಆಡಳಿತಾರೂಢ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ಮೈತ್ರಿಕೂಟದ ನಾಯಕರುಗಳನ್ನ ಒಂದು ರೀತಿ ಅವರ ಹುಮ್ಮಸ್ಸನ್ನು ಜಾಸ್ತಿ ಮಾಡಿರುವಂಥದ್ದು. ಅಂತಿಮವಾಗಿ ನಾಡಿದ್ದು ಫಲಿತಾಂಶ ಪ್ರಕಟವಾಗುತ್ತೆ, ಏನಾಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ದೋಸ್ತಿಗಳಲ್ಲಿ ಹುಮ್ಮಸ್ಸು ಹೆಚ್ಚಾಗಿದೆ. ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ನಲ್ಲಿ ಸಹಜವಾಗಿಯೇ ಈ ಸಮೀಕ್ಷೆ ಶಾಕ್ ಅನ್ನು ಕೊಟ್ಟಿದೆ. ಮೊದಲ ಕ್ಷೇತ್ರ ಶಿಗ್ಗಾವಿ ಕ್ಷೇತ್ರ. ಶಿಗ್ಗಾವಿಯಲ್ಲಿ ಗೆಲುವು ನಿಶ್ಚಿತ ಅನ್ನುವ ವಿಶ್ವಾಸದಲ್ಲಿ ಮೈತ್ರಿ ನಾಯಕರಿದ್ದಾರೆ. ಭರತ್ ಬೊಮ್ಮಾಯಿಯವರು ಸತ್ವ ಪರೀಕ್ಷೆಗೆ ಇಳಿದಿದ್ರು. ಬಸವರಾಜ ಬೊಮ್ಮಾಯಿಯವರ ರಾಜೀನಾಮೆಯಿಂದ ತೆರವಾದಂತಹ ಕ್ಷೇತ್ರ. ಅಲ್ಲಿ ಸಹಜವಾಗಿಯೇ ಭರತ್ ಬೊಮ್ಮಾಯಿ ಅವರಿಗೆ ಗೆಲುವು ಅನ್ನುವಂತಹ ಮಾಹಿತಿ. ಇನ್ನು ಚನ್ನಪಟ್ಟಣ ಪಿಮಾರ್ಕ್ ಸರ್ವೆಯ ಪ್ರಕಾರ ಇಲ್ಲಿ NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಮುನ್ನಡೆ ಅನ್ನುವಂತಹ ಮಾಹಿತಿಯನ್ನು ತೋರಿಸ್ತಾ ಇದೆ. BJPಯಿಂದ ಹೋಗಿ ಕಾಂಗ್ರೆಸ್ನಲ್ಲಿ ನಿಂತು ಸ್ಪರ್ಧೆ ಮಾಡಿದಂತಹ CP ಯೋಗೀಶ್ವರ್ಗೆ ಹಿನ್ನಡೆ ಅನ್ನೋದನ್ನು ಪಿಮಾರ್ಕ್ ಸರ್ವೆ ಹೇಳ್ತಾ ಇರುವಂಥದ್ದು. ಇದು ಸಹಜವಾಗಿಯೇ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಅದರ ಜೊತೆಗೆ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿಯವರು NDA ಅಭ್ಯರ್ಥಿಯಾಗಿದ್ದರು. ಕಾಂಗ್ರೆಸ್ನಿಂದ ಪಠಾಣ್ ಅವರು ಅಖಾಡಕ್ಕೆ ಇಳಿದಿದ್ರು. ಇಲ್ಲಿ ಮಗನನ್ನು ಗೆಲ್ಲಿಸಿಕೊಳ್ಳುವಲ್ಲಿ ಬಸವರಾಜ ಬೊಮ್ಮಾಯಿಯವರು ಯಶಸ್ಸನ್ನು ಕಂಡಿದ್ದಾರೆ ಅನ್ನೋದನ್ನು ಪಿಮಾರ್ಕ್ ಸರ್ವೆ ಹೇಳ್ತಾ ಇರುವಂಥದ್ದು. ಒನ್ಸ್ ಅಗೇನ್ ಕಾಂಗ್ರೆಸ್ಗೆ ಶಿಗ್ಗಾವಿಯಲ್ಲಿ ಹಿನ್ನಡೆ ಆಗಿದೆ ಅನ್ನೋದನ್ನು ಸಮೀಕ್ಷೆ ಹೇಳ್ತಾ ಇದೆ. ಇನ್ನು ಸಂಡೂರು ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಬೈ ಎಲೆಕ್ಷನ್ ನಡೆದಿತ್ತು. ಪಿಮಾರ್ಕ್ ಸರ್ವೆಯ ಪ್ರಕಾರ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಮುನ್ನಡೆಯನ್ನು ಸಾಧಿಸ್ತಾರೆ. ಬಂಗಾರು ಹನುಮಂತು ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಈಗ ಸಮೀಕ್ಷೆಗಳು ಕೊಟ್ಟಿರುವಂತಹದ್ದು. ಸಮೀಕ್ಷೆಗಳು ಏನೇ ಹೇಳಿದ್ರು ಅಂತಿಮ ಫಲಿತಾಂಶ ಏನಾಗಿರುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ಕುತೂಹಲವನ್ನು ಕೆರಳಿಸ್ತಾ ಇದೆ.